ಅವ್ನು ಶಾರದಿ ಗಂಡ ಕೊಟ್ಟನಣ್ಣ ನಿಂಗೆ ಇದನ್ನ ಸಾಲ ಕೊಡಬೇಕು ಅಂತ ಹೇಳ್ತಾ ಇದ್ದಲ್ಲ, ಕೊಟ್ಟನ ಅವನು? ಆ ಲೋಪರ್ ಬೊಡ್ಡ ಇದ್ದ ಎಲ್ಲಿ ಕೊಡ್ತಾನೆ. ಇವತ್ತು ಮಂತ ಕುಡಿಕೊಂಡು ಹೋಗಿದ್ದೆ, ಯಾರು ಇಲ್ಲ ಬಾಗ್ಲಾಕಿದ್ರು. ನಾವು ಅಮ್ಮ ಸುಮ್ಮನೆ ನೀನಿಯಾ ಯಾ ಪಾಟಿ ಬಾಯಿ ಮಾಡ್ತಾಳೆ ಶಾರದಿ ಅಂತ ಹೇಳಿದ್ರೆ ನನಗಂತೂ ಹುಚ್ಚಿಡ್ದೋಗ್ಬಿಡ್ತದೆ. ಯಾಕನ ಕೊಟ್ಟು ತಗ್ಲಾಕಬಿಟ್ನು ಅಂತ ಅನ್ನಿಸ್ತೈತೆ. ಈ ನನ್ನ ಮಗ ನೋಡಿದ್ರೆ ಕದ್ದು ಮುಚ್ಚಿ ಓಡಾಡ್ತಾನೆ. ಏನು ಮಾಡನಿ ಇವನಿಗೊಂದು ಗ್ರಾಚಾರ ಬುಡ್ಸ್ಬಿಟ್ರೆ ನೀನಿಯಾ ಆಡ್ಕೋಕ್ ಬಂದು ನಮ್ದು ದುಡ್ಡು ಕೊಡೋದು. ಇಲ್ಲ ಅಂತ ಹೇಳಿದ್ರೆ ಈ ಜನ್ಮದಾಗ ನಾವು ಇವನ್ ತಾಗ ಸಾಲ ವಸೂಲಿ ಮಾಡೋಕ್ಕಂತೂ ಆಗಕ್ಕಿಲ್ಲ ಬಿಡು. ಅಣ್ಣ ಈಗ ನನಗೆ ಗೊತ್ತಿರೋ ಸಿಟ್ಟಿಗೆ ಅವನೇನಾರ ನನ್ನ ಕೈಗೆ ಸಿಕ್ಬಿಟ್ಟ ಅಂತಂದ್ರೆ ಯಮ್ಕೆ ಮುರಿದು ಬಿಡ್ತೀನಿ ಕಣ. ಮನೆಯಾಗ ನನಗೆ ಏನೇ ಕಷ್ಟ ಆಗೈತೆ. ಲೋಪರ್ ನನ್ನ ಮಗ 10,000 ರೂಪಾಯಿನ ಹಿಂಗೆ ಕೊಟ್ಬಿಡ್ತೀನಿ ಅಂತ ಇಸ್ಕೊಂಡೋದನು ಕೊಡ್ಲು ಇಲ್ಲ ಮಾಡ್ಲು ಇಲ್ಲ ಬೊಡ್ಡಿ ನನ್ನ ಮಗ. ಏನು ಮಾಡೋಣ ಹೇಳು, ನನಗಂತೂ ತಲೆ ಕೆಟ್ಟು ಕೆರೆ ಹಿಡಿದ್ಬಿಟ್ಟೈತೆ ನನಗಂತೂ. ಈಗ ಸಿಗ್ಲಣ ನಾನು ಎಂಡ್ರಂತೂ ನಂಗೆ ದಿನ ಕೆರೆ ತಗೊಂಡು ಹೊಡಿತಾವಳೆ. ಕೊಟ್ಬಿಟ್ಟು ಇಸ್ಕೊಬಿಟ್ಟು ಬಾವೋಗು, ಇಲ್ಲಾಂದ್ರೆ ಕೂಳ್ ಬೇಸಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾವಳೆ. ಇನ್ನೇನು ಮಾಡನಿ, ಆ ಬೊಡ್ಡ ಇದ್ದ ಬಂದ ಅಂತ ಹೇಳಿದ್ರೆ ಆ ನಿಜವಾಗೂ ಹಿಡ್ಕೊಂಡು ಹೊಡೆದಾರು ದುಡ್ಡು ವಸೂಲಿ ಮಾಡಬೇಕು ಕಣ. ಬುತ್ತಾವನಿ ಅಲ್ಲೋಡು ಬುತ್ತಾವ್ ನೋಡ್ಲು ಲೋಪರ್ ನನ್ನ ಮಗ. ಇವತ್ತು ಬಿಡ್ಬಾರ್ದ ನನ್ನ ಮಗುನ ನೀಟಾಗಿ ಹೋಗಿ ದಡಕ್ಕಂತ ಹಿಡ್ಕೊಬಿಡವನ್ನ. ಬಂದಿದ ತಕ್ಷಣ ಏನಿಯ ಬಿಡ್ಬೇಡ. ಮೊಳ್ಳಿ ನನ್ನ ಮಗನೇ, ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಮ್ಮನ್ನ ಆಟ ಆಡಿಸ್ತೀಯಲ್ಲ ನೀನು. ನಮಗೂ ಕಾದು 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 ಸಾಕ ಹೋಗ್ಬಿಟ್ಟೈತೆ. ಎಲ್ಲ ನಾನು 10,000 ರೂಪಾಯಿ ದುಡ್ಡು ನಾನು ಕೊಟ್ಬಿಡ್ಲಾ? ಇಲ್ಲ ಅಂತ ಹೇಳಿದ್ರೆ ನಾನಂತೂ ಇಲ್ಲೇ ನಿನ್ನ ನೋಡ ಮುರ್ದಾಕ್ಬಿಡ್ತೀನಿ. ನಂದು 15,000 ರೂಪಾಯಿ ಬೊಡ್ಡಿ ಇಲ್ಲ ಬಂಕ ಇಲ್ಲ. ಸುಮ್ಕೆ ಏನಿಯಾ ಕೈ ಬದ್ಲು ಅಂತ ಹೇಳ್ಬಿಟ್ಟು ಇಸ್ಕೊಬಿಟ್ಟು ನನಗೆ ಏನಿಯಾ ಕೊಡ್ದಿ ನಾಗ ಆಟ ಆಡಿಸ್ತಾ ಇದೆಯಲ್ಲ. ಮಂತಕ್ಕೆ ಹೋದ್ರೆ ಮಂತಾಗ ಯಾವಾಗೂ ಇರೋದೇ ಇಲ್ಲ ನೀನು. ನಿನ್ನ ಹೆಂಡತಿ ಅಂತೂ ಮಾತಾಡ್ತಾ ಇದ್ರು ಸುಮ್ಮನೆ ನಿಂತ್ಕೊತಾಳೆ. ಕ್ಯಾರೆ ಕೆತ್ತಾರೆ ಅಂತನೂ ಅನ್ನೋದಿಲ್ಲ. ನಾನಂತೂ ನೀನು ಬಿಡೋಕ್ಕಿಲ್ಲ. ಇವತ್ತು ಏನೇ ಆಗಲಿ ನಮಗೆ ದುಡ್ಡು ಬೇಕು ಅಷ್ಟೇ ನೀನಿಯಾ. ಅಯ್ಯೋ ಅಣ್ಣ, ನನ್ ತಾಗಿವಾಗ ಕಾಸಿಲ್ಲ ಕಣ. ಕಾಸಿದ್ರೆ ನಾನು ಯಾಕಣ ಹಿಂಗಿತ್ತಾ ಇದ್ದೆ. ನೀವ್ ಒಳ್ಳೆ ಸಂತ ಕೇಳ್ತೀರಾ, ಇಲ್ದಿರಾ ಇದ್ರೆ ನಾನು ಎಲ್ಲಿಂದ ತಂದು ಕೊಡ್ಲಿ? ಏನಿದು ಗಲಾಟೆ ಮಾಡ್ಕೊತಾವ್ರಲ್ಲ? ಏನು ಕಣಮ್ಮ ನಾ ಕಾಣಿ ನೋಡ ನೀರು. ನನ್ನ ಮಗ ಹಿಂಗೇನೇ ಬೋರಿ ಬಾಯಿ ಮಾತಾ ಕೇಳಿದ್ರೆ ನಿನಗೇನು ಕೊಟ್ಬಿಡ್ತಾನೆ ಅಂತ ಅನ್ಕೊಬಿಟ್ಟಿದ್ಯಲ್ಲ. ಇಕ್ಲ 4 ಮಾಕಕ್ಕೆ ಸರಿಯಾಗಿ ಹಿಡ್ಕೊಂಡು ರುಬ್ಬಿದ್ರೆ ಆವಾಗ ನಾ ಲೋಪರ್ ನನ್ನ ಮಗ ದುಡ್ಡ ಕೊಡ್ತಾನೆ. ಇವ್ನು ಎಂಡ್ರು ಬಂದ್ಬಿಟ್ಟು ಅವಾಗ ದುಡ್ಡು ಕೊಡ್ತಾಳೆ. ಇಲ್ಲ ಅಂತ ಹೇಳಿದ್ರೆ ನಿಂಗೆ ನಯ ಪೈಸೆ ಕೊಡಕ್ಕಿಲ್ಲ. ಹಾಕೊಂಡು ಅದಕ್ಕೂ ಸರಿಯಾಗಿ. ಅಪ್ಪ ಹಣ ಹೊಡಿಬೇಡ್ರಿ ಕಣ್ಣ. ನಿಮ್ ದುಡ್ಡ ತಾನೇ, ನಿಮ್ ದುಡ್ಡನ್ನ ತಂದ್ಬಿಟ್ಟು ನಾನು ನಿಮ್ಗೆ ಕೊಟ್ಬಿಡ್ತೀನಿ ಕಣ್ಣ. ಹೊಡಿಬೇಡ ಕಣ್ಣ, ಹಿಂಗ್ ಕೈ ಮುಗಿತೀನಿ ಬಿಟ್ಬಿಡ್ರಣ. ಎಷ್ಟು ದಿನ ಅಂತ ನಾವು ಸುಮ್ಕಿರೋದು? ಏನು ಒಂದಿನ ಕೊಟ್ವಾ 2 ದಿನ ಕೊಟ್ವಾ ನಿಂಗೆ? ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆಲ್ಲ ಕಾಸು ಗೀಸು ಎಲ್ಲನೂ ಕೊಟ್ರುನುವೆ ಆವತ್ತಿಂದ ವರ್ಷದಿಂದ ಆಟ ಆಡಿಸ್ತಾ ಇದೆಯಲ್ಲ. ನೀನು ಮತ್ತೆ ನಮಗೆ ವಾಪಸ್ ಕೊಡ್ತೀಯ ಅನ್ನೋದು ಏನು ಗ್ಯಾರಂಟಿ? ನಾನು ಎಂಡ್ರಲ್ಲಿ ಕ್ಯಾಕು ಸ್ಮಕ್ ಹೋಗಿತ್ತಾವಳೆ ನನ್ನ ಮಗನೇ. ಇವತ್ತು ಆಗಿದ್ದಾಗಲಿ ನಮ್ಮ ದುಡ್ಡನ್ನ ಇಲ್ಲಿ ಕಕ್ಸ ಗಂಟನೂ ಬಿಡಕ್ಕಿಲ್ಲ. ನೋಡ್ತಿರು ನಿನ್ನ ಮಾನ ಮರುವುದು ಇವತ್ತು ಸರಿಯಾಗಿ ಕಳೆದ ಅರಾಜ್ ಹಾಕಿದ್ರೆ ಅವಾಗ ಏನಿಯ ಇಲ್ಲ ಬಾ ನಮ್ಮ ಹೊಲ್ದಾಗೆ ನಿನ್ನ ಕೂಲಿಗೆ ಇಕ್ಕತ್ತೀನಿ ಬಾ. ಅಪ್ಪ ಅಯ್ಯೋ ಅಣ್ಣ ಹೊಡಿಬೇಡ್ರಣ, ಅಯ್ಯೋ ಹೊಡಿಬೇಡ್ರಣ. ಅಲ್ಲ ಈ ಶಾರದಿ ಗಂಡಂಗೂ ಇಷ್ಟ ಆದ್ರೂ ಬುದ್ಧಿ ಬರಲ್ವಲ್ಲ? ಇವ್ರಿಬ್ರೇನಾದ್ರೂ ಈ ಜನ್ಮದಾಗ ಏನಾರ ಬದಲಾಯ್ತಾರೆ ಅನಿಸ್ತದ ನಿಂಗೆ ಸರಜಿ? ಇವ್ರಂತೂ ಯಾವುದೇ ಕಾರಣಕ್ಕೂ ಈ ಜನ್ಮದಾಗ ಇವ್ರಿಬ್ರು ಬದಲಾಗಕ್ಕಿಲ್ಲ ಬಿಡು. ಈ ಬೊಡ್ಡ ಇದುಗಳು ಬದಲಾದಾಗ ಅದಾದಾಗ ಯಾಕಾಕು ಸಾಲುಗಳು ಯಾಕೆ ಮಾಡಬೇಕು? ಸಾಲ ಮಾಡೋದು ತುಪ್ಪ ತಿನ್ನುವಂತಾರಲ್ಲ ಅಂತ ಕಿತ್ತೋದು ಜಾಯಮಾನ ಇವ್ರದಂತೂ ವೇಲೆ ನೋಡು ಹೆಂಗು ಅದೇ ತಿಂತಾವ. ನಿಮ್ಮ ಮಾನ ಮರವದು ಎಷ್ಟು ಹೋಗಿಲ್ಲ ಹೇಳು ಊರಾಗೆ ಎಲ್ಲ ನಿಂತ್ಕೊಂಡು ನೋಡ್ತಿರ್ತಾರೆ ಇವಾಗ. ಅಯ್ಯೋ ಈ ನನ್ನ ಮಗನು ಬಾ ಬಿಟ್ಟಾಟ ಆಡ್ತಾನೆ, 3 ಬಿಟ್ಟಾಟ ಆಡ್ತಾನೆ. ಆಗ್ಲಿ ಸುಮ್ಕಿರಿ ನನ್ನ ಮಗನಿಗೆ ಏನು ಕಮ್ಮಿ ಇಲ್ಲ ಆಡ್ಲಿ. ನೋಡ್ಲ ಮುರ್ವಾದೆಗೆ ಈ ಕ್ಷಣಕ್ಕೆ ನೀನು ನಮ್ಮ ಕಾಸು ಕೊಟ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಗಾನೆ ನೀನು ಇಲ್ಲೇ ಚಿತ್ರಾನ್ನ ಚಟ್ನಿ ಮಾಡಾಕ್ಬಿಡ್ತೀವಿ. ಏನೋ ಕಿತ್ತಾಡ್ಕತಾವ್ರೆ, ಏನು ವಿಷಯ? ಎಲ್ಲೋ ಸಾಲಾಗಿಲ್ಲ ಏನೋ ಇಸ್ಕೊಂಡವನಂತೆ. ವರ್ಷ ಆದ್ರೂ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಜಗಳಕ್ಕೆ ಬಿದ್ದು ಜಗಳ ಮಾಡ್ಕತಾವ್ರೆ. ಈ ಶಾರದಿ ಗಂಡ ಇಲ್ದಿದ್ದೆ, ಶಾರದಿ ಗಂಡಂದು ಇವ್ನದು ಇಬ್ರದು ಒಂದೇ ಅಲ್ವೇ, ಇಲ್ದಿದ್ದೆಲ್ಲ ಮೆರೀತವೆ. ಕೊಟ್ಟರು ಸಾಲ ತೀರ್ಸಕ್ಕಿಲ್ಲ ಕಣವ. ಏನು ಶೋಕಿ, ಏನು ಆಟ, ಏನು ಅವತಾರಗಳು ಮಾಡ್ತವೆ ಅಂದರೆ ಸಾಲಗಳು ಮಾತ್ರ ನೋಡು 10 ಪೈಸನೂ ಕೊಡಕ್ಕೆ ಮಾತ್ರ ಇವ್ರಿಗೆ ಯೋಗ್ಯತೆಗಳಿರಲ್ಲ. ಸುಮ್ಮನಿರು ಒಡಿಸ್ಕೊಂಡು ಹೋಗ್ಲಿ. ಗಡ್ಸೋಣ ಇನ್ನೂ 4 ಗಡ್ಸೋಣ. ನಮ್ಗೇನ್ಯಾ ಯಾಮರ್ಸಿ ಎದುರಿಸಿ ಬೆದರಿಸಿ ಓಡಾಡಿಸ್ತಾನಲ್ಲ ಇವನು ಹೆಂಡ್ತಿಗೆ ಆಗ್ಲೇ ಬೇಕು ಕಣಣ್ಣ. ಇಲ್ಲ ಅಂತಂದ್ರೆ ಇವರಿಬ್ರು ನಮ್ಮನ್ನ ಆಟ ಆಡಿಸ್ತಾರೆ ಅಷ್ಟೇನಿಯ. ಹಾಕೊಂಡು ರುಬ್ಬಣ, ರುಬ್ಬದ್ರಾಗ ಏನೂ ಇಲ್ಲ. ನನ್ನ ಮಗನೇ ಯಾವಾಗ ಕೊಡ್ತೀಯ ಹೇಳು, ಯಾವಾಗ ಕೊಡ್ತಿಯಲ್ಲ ಕಾಸ? ಅಯ್ಯೋ ಲೇ ಶಾರದಿ ಕಾಪಾಡ್ಲೆ ಶಾರದಿ. ಇವಳ ಅಮ್ಮನ ಬಡಿಯ ಇವಳೇ ನೀನಿಯ. ನನಗೆ ಸಾಲ ಮಾಡಲ್ಲ ಅಂದ್ರೂ ನನ್ನ ಹೆಂಡ್ರೆ ನೀ ಸಾಲ ಮಾಡಿಸಿದ್ದು. ಅಯ್ಯೋ ಏನಕ್ಕೋಬೇಕು ಅಂತ ಹೇಳ್ಬಿಟ್ಟು ಸಾಲ ಮಾಡಿಸ್ಬಿಟ್ಲು ಶಾರದಿ. ಅಯ್ಯೋ ಶಾರದಿ ಎಲ್ಲೋ ಆಳ್ಬಿದ್ದು ಹೋದಲೇ ಶಾರದಿ. ಬಾರ್ಲೆ ಮನ್ಯಾಳಿ. ಅಯ್ಯೋ ದೇವ್ರೆ ಏನಪ್ಪ ಮಾಡನಿ ಲೇ ಶಾರದಿ. ಓಹೋ ಅವಳು ಮೊಳ್ಳಿ, ಇವನ್ ದೊಡ್ಡ ಮೊಳ್ಳಿ ಫ್ಯಾಮಿಲಿ ಇಬ್ರದುನುವೆ. ಮಂತಕೋದ್ರೆ ನಮ್ಮನೇನು ಆಟ ಆಡಿಸ್ತೀಯಲ್ಲ ಬೊಡ್ಡ ಇದ್ದ. ಏನ್ ಮನೆ ಒಳಗಡೆ ಇದ್ರುನುವೆ ನಂಗೆ ಗಂಡ ಎಲ್ಲೋದ್ನ ಹೋಗಿ ಯಾರನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀನು ಎಂಡ್ರೆ ಹೇಳ್ತಾಳೆ. ನೀನು ನೋಡಿ ಅಡುಗೆ ಮನೆಗೆ ತುರ್ಕತಿಯ, ನಾವೇನು ಅಡುಗೆ ಮನೆಗೆ ಹೋಗ್ಬಿಟ್ರೆ ನೀನು ಎಂಡ್ರು ಲಬ ಅಂತ ಬಾಯಿ ಬಿಡ್ಕೊಬಿಡ್ತಾಳೆ. ನಾನು ಅದನ್ನ ನೋಡ್ಬೇಕು ಅಲ್ವಾ ಹಣ? ಈ ನನ್ನ ಮಗೊಂದು ಕೈಯೋ ಕಾಲನ್ನು ಮುರಿಯೋ ಗಂಟೆ ಇವನಿಗೆ ಇದು ಬರಕ್ಕಿಲ್ಲ ಕಣ. ನೋಡೋಣ ಮಂತ ಕರ್ಕೊಂಡೋಗಿ ನೀನೊಂದು 3 ದಿನ ಮಡಿಕ, ನಾನೊಂದು 3 ದಿನ ಮಡಿಕತೀನಿ. ಇಬ್ರು ಸರಿಯಾಗಿ ಕೆಲಸ ಮಾಡಿಸ್ಕೊಂಡು ಗೆಯ್ಯಕ್ಕೂ ಅದಕ್ಕೂ ಇದಕ್ಕೂ ಇಕ್ಕೊಂಡು ಅಲ್ಲಿ ಗಂಟ ವಾಪಸ್ ಅಂತೂ ನನ್ನ ಮಗನ ಕಳ್ಸೋದು ಬೇಡ ಕಣ. ನೋಡಿಯೋಣ ಆಗಿದ್ದಾಗ್ಲಿ ನೋಡಿ ಕರ್ಕೊಂಡೋಗೋನ್ ಮನ್ಗೆ ನೆನೆಯ.
ಅಯ್ಯೋ ನನ್ ಬರಕ್ಕಿಲ್ಲ, ನಾನು ಯಾಕೆ ಆಮೇಲೆ ಮಾಡಕ್ಕಿಲ್ಲ, ನನ್ ಬಿಟ್ಬಿಡ್ರಿ, ನನ್ ಕೈಲಿ ಆಗಕ್ಕಿಲ್ಲ, ನನ್ಗೆ ಯಾಕೆ ಹಿಂಗ್ ಹಿಂಸೆ ಕೊಡ್ತಾ ಇದೀರಾ, ಬಿಟ್ಬಿಡ್ರಿ. ಅಯ್ಯೋ ಯಪ್ಪ, ನನ್ ಎಂಡ್ರ್ ಇಸ್ಕೊಂಡಿದ್ ಸಾಲ ನಾನಲ್ಲ ಕಣ್ರಪ್ಪ, ಬಿಟ್ಬಿಡ್ರಿ. ಅಯ್ಯಯ್ಯೋ ಯವ್ವ, ಅಮ್ಮ, ಅಮ್ಮ. ಈ ಮುಳ್ಳನ್ ಮಗುಂಗೆ ಇವಾಗ ಅಮ್ಮ 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 ಅಂತ ನೆನಪಾಗ್ಬಿಟ್ರೇನು ಅಮ್ಮ. ಇವನ್ ಬಾಯಿಗೆ ಮೊಣ್ಣಾಕ ನೋಡೆ ಸರಜಿ, ಇನ್ನು ನನ್ನ ಮಗಂಗೆ ಹಿಂಗೆ ಆಗ್ಬೇಕು. ಎತ್ತ ತಾಯಿಗೆ ನೋಯಿಸ್ಬಿಟ್ಟು ಎಂಡ್ರು 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 ಅಂತ ಹೋಗ್ಬಿಟ್ಟು ಹೋಗಿದ್ದಕ್ಕೆ ಎಂಡ್ರು ಸರಿಯಾಗಿ ಸಾಲ ಫಲ ಮಾಡ್ಬಿಟ್ಟು ಸರಿಯಾಗಿ ನೀನು ಇಕ್ಕವಳೆ ತಗ. ಪಾಪ ಆಯಮ್ಮ ಯಾವಾಗೂ ಕೊರಗೋಳು. ಅಯ್ಯೋ ನೋಡಿ ನನ್ನ ಮಗ ದೊಡ್ಡ ಮಗ ನಮ್ಮ ಜೊತೆ ಇರಕ್ಕಿಲ್ಲ, ಬ್ಯಾರೆ ಮಾಡ್ಬಿಟ್ಲು ಅಂತ. ನನ್ನ ಮಗಂಗೆ ಸರಿಯಾಗಿ ಆಯ್ತೈತೆ. ಇವಾಗ ನಾ ಬುದ್ಧಿ ಕಲ್ತ್ಕೊಂಡು ಜೀವನ ಮಾಡಿದ್ರೆ ಮಾಡ್ದಂಗೆ, ಇಲ್ಲಾಂದ್ರೆ ಹಿಂಗೆ ಹಾಳಾಗೋಯ್ತು ಅನ್ಕಂಡ್ಲೆ ಸರಜಿ. ಹಾಳಾಗೋಗದ, ಇನ್ನು ಬೀದಿಗೆ ಬರೋದು ಭಾಳ ಐತೆ. ಅವಳ ಜೊತೆ ಸೇರ್ಕೊಂಡು ಒಂದು ಆಟ ಆಡ್ತಾವ್ರ, 16 ಆಟಗಳು ಆಡ್ತಾವ್ರೆ. ಅಯ್ಯನಿ ಇನ್ನೂ ಹಾಕ್ಬೇಕು ಅಣ್ಣವ್ರ 4. ನಾನಾಗಿದ್ರೆ ಬೆಂಡೆತ್ ಬ್ರೇಕ್ ಹಾಕ್ಬಿಡ್ತಾ ಇದ್ದೆ. ಅಯ್ಯಯ್ಯೋ ಅಯ್ಯೋ, ನನ್ ಬಿಟ್ಬಿಡ್ರಪ್ಪ, ನನ್ ಸಾಯಿಸ್ಬೇಡ್ರಿ, ಬಿಟ್ಬಿಡ್ರು. ನನಗೂ ಎಂಡ್ರು ಮಕ್ಳು ಎಲ್ಲ ಅವ್ರೆ, ಬಿಟ್ಬಿಡ್ರು. ಯವ್ವ ಬಿಟ್ಬಿಡ್ರು, ನಿಮ್ ಕೈ ಮುಗಿತೀನಿ, ಬಿಟ್ಬಿಡ್ರು. ಯಾಕೆ ಹಿಂಗ್ ಹೊಡಿತೀರಾ? ಲೇ ಶಾರದಿ, ಅವಳ ತಾಗಿ ಇಸ್ಕೊಡ್ತೀನಿ, ಬಿಟ್ಬಿಡ್ರು. ಅವಳೇ ದುಡ್ಡ ಸಾಲ ಇಸ್ಕೊಬಿಟ್ಟು ಬಾ ಅಂತ ನನ್ ಕಳ್ಸಿದ್ ಮನಿ ಹಳಿ ಅವಳೆ ನೀನಿಯ. ಅವಳ ತಾಗೆ ಹೋಗ್ಬಿಟ್ಟು ಇವಾಗ ನಾನು ಸಾಲ್ವ ಇಸ್ಕೊಬಿಟ್ಟು ಬರ್ತೀನಿ, ಕೇಳ್ತೀನಿ ವಾಪಸ, ಕೊಡ್ತಾಳೆ. ಬಿಟ್ಬಿಡಿ ನಿಮ್ ಸಾಲ್ವ, ಹಿಂಗೆ ತೀರಿಸ್ಬಿಡ್ತೀನಿ. ನಿಮ್ಮನ್ನಂತೂ ನಿಮ್ ಋಣದಾಗೆ ನಾನು ಸಾಯಕಿಲ್ಲ, ಬಿಟ್ಬಿಡ್ರಿ. ಈಗೇನಾರ ನೀನು ಬಿಟ್ಬಿಡ್ವಿ ಅಂತ ಅನ್ಕ, ಬಿಟ್ಬಿಟ್ರೆ ಏನಾಯ್ತದೆ, ಮನೆಗೋಗ್ಬಿಟ್ಟು ಸೇರ್ಕೊಬಿಡ್ತೀಯ. ಆಮೇಲೆ ನೀನು ಎಂಟ್ರೇನು ಹೇಳ್ತಾಳೆ ಹೇಳು? ಅಯ್ಯೋ ನನಗೂ ಇವ್ನಿಗೇನು ಸಂಬಂಧನೇ ಇಲ್ಲ ಅನ್ನಂಗೆ ಕಳಿಸ್ಬಿಡ್ತಾಳೆ. ಆಮೇಲೆ ನಾವೇನು ಗ್ಯಾನ್ಸ್ಕೇರಿಯನ ಇಲ್ಲ ಅಂತ ಹೇಳಿದ್ರೆ ಬಚ್ಚಕ್ ಬಿಡ್ತಾಳೆ ನಿನ್ನ. ನನಗೆ ಗೊತ್ತಿಲ್ಲ, ನನ್ನ ಗಂಡೆಲ್ಲ ಹೋಗವನೆ ಅಂತ ಬೇರೆ ಹೇಳ್ತಾಳೆ. ಅಣ್ಣ ಇವ್ರಂತೂ ದುಡ್ಡು ಕೊಡೋಂಥ ಜನನೂ ಅಲ್ಲ, ನಮಗೆ ನಮ್ಮ ಅಟ್ಲೀಸ್ಟ್ ಮುರಿಯೋದಿ ಉಳಿಸ್ಕೊಳ್ಳೋಣಪ್ಪ ಕೊಟ್ಬಿಟ್ಟು ಕೊಡೋರಿಗೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಂಥ ಜಾತಿಯರು ಅಲ್ಲ ಇವ್ರಂತೂ. ಹಾಕೊಂಡು ರೂಪ್ತಿರ್ಬೇಕಷ್ಟೇನಿಯ. ಈ ನನ್ನ ಮಗನ ಕರ್ಕೊಂಡೋಗಿ ಹೇಳಿದ್ನಲ್ಲ, ನೀನು 3 ದಿನ ನಾನು 3 ದಿನ ಕೂಲಿ ಮಾಡಿಸ್ಕೊಳ್ಳೋ ಗಂಟನೂ ಬಿಡಕ್ಕಿಲ್ಲ. ಈ ನನ್ನ ಮಗನ ಮಾತ್ರ ಬಿಡ್ಲೇಬಾರ್ದು ಕಣಣ್ಣ. ಏ ಬಿಡ್ರಲ್ಲ, ಇದು ಯಾಕ್ರಲ್ಲ ಹಿಂಗೆ ಕಿತ್ತಾಡ್ತಾ ಇದ್ದೀರಾ? ಏನಾಯ್ತ್ರಲ್ಲ? ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ. ಈ ಲೋಪರ್ ನನ್ನ ಮಗ ನನಗೆ 15,000, ಇವ್ನಿಗೆ 10,000, 25,000 ರೂಪಾಯಿಗೆ ಓರಿಸ್ತಿಂದನು ಗಿರ್ಗಿಟ್ಲಿ ಆಡಿಸ್ತಾವನೆ. ಮಂತಕ್ಕೋದ್ರೂ ಕಾಸು ಕೊಡೋಕ್ಕಿಲ್ಲ. ನಾವೆಲ್ಲನ ಎದುರು ಸಿಕ್ಕರೆ ಎತ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಓಡೋಯ್ತಾನೆ. ಈ ನನ್ನ ಮಗ ಸಾಲ ಕೊಟ್ಟಾಗ ಅದಾದಾಗ ಅದಕ್ಕೆ ಇಬ್ರು ಮನೆ ಕರ್ಕೊಂಡೋಗ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗನ ಹಿಡ್ದಿದ್ದೀವಿ. ಇವಾಗ ಕರ್ಕೊಂಡೋಗಿ ಕೊಟ್ಟಾಕೊಂಡು ಈ ನನ್ನ ಮಗಂತ ಕ್ಯಾಮೆ ಮಾಡಿಸ್ತೀವಿ. ಅವಾಗೇನು ನನ್ನ ಮಗಂಗೆ ಬುದ್ಧಿ ಬರೋದು ನೋಡ್ತಾ ಇರು. ಏನು ಪುಕ್ಸಟ್ಟ ಬರುತ್ತೆ ನನ್ನ 20-25,000 ಅಂತ ಹೇಳಿದ್ರೆ ಆಲ ಕಣ ಇಸ್ಕೊಂಡು ಸಾಲ ವಾಪಸ್ ಕೊಡ್ಬೇಕು ತಾನೆ. ಅದು ಕೊಡೋದು ಬಿಟ್ಬಿಟ್ಟು ಪಾಪ ಇವ್ರಿಗೆ ಹಿಂಗೆ ಆಟ ಆಡ್ಸಿದ್ರೆ ಹೆಂಗಣ ನೀನು? ಅಯ್ಯೋ ನಾನು ಎಂಡ್ರ್ ಇಸ್ಕೊಂಡಿದ್ದು ನಾನಲ್ಲ ಕಣಪ್ಪೋ, ಎಂಡ್ರ್ ಇಸ್ಕೊಂಡಿದ್ದು. ಕೊಟ್ಟೆನು ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ 10 ಪೈಸನೂ ಕೊಡ್ಲಿಲ್ಲ ಅವಳು. ನಾನು ಇವ್ರು ವಾಪಸ್ ಕೊಡಕ್ ಆಗ್ಲಿಲ್ಲ. ಈಗ ನೋಡ್ರಿ ಹಿಡ್ಕೊಂಡು ಹಂಗೆ ಹಿಂಗೆ ನೋವು ತೆಗಿತಾವ್ರೆ. ಏನ್ ಮಾಡನಿ? ಈಗ ನನ್ನ ಕರ್ಕೊಂಡೋದ್ರೆ ನಾನು ಎಂಡ್ರತಾಗ ನಾನು ಕಾಸು ಕೊಡಿಸ್ತೀನಿ ಕಣಪ್ಪ. ಬಿಡ್ರಿ ಅಂದ್ರೂ ಬಿಡ್ತಾ ಇಲ್ಲ, ನನ್ನ ಮಾತೇ ಕೇಳ್ತಾ ಇಲ್ಲ. ಈಗ ನಾನು ಎಂಡ್ರತಾಗ ಹೋಗ್ರಿ, ನನ್ಗೆ ಹಿಂಗೆ ಹೊಡಿತಾವ್ರೆ ಅಂತ ನಾನು ಹೇಳ್ತೀನಿ. ಹಂಗೆ ಹೇಳಿದ ತಕ್ಷಣ ನೀವು 25,000 ರೂಪಾಯಿ ದುಡ್ಡು ಹಂಗೆ ತೆಗೆದ್ಬಿಟ್ಟು ಕೈ ಕೊಟ್ಬಿಡ್ತಾಳೆ. ಏ ಒಂದು ಕೆಲಸ ಮಾಡಿ, ನೀವಿಬ್ರು ಕರ್ಕೊಂಡವ್ರು ಮಂತಕ್ಕೆ ಹೋಗಿ ಶಾರದಿತ ಕೇಳಿ, ಹಿಂಗೆ ಆಗೈತ್ ಕಣಮ್ಮ, ನಿನ್ನ ಗಂಡ ಹಿಂಗೆ ಕಾಸು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೋಡನಿ ಏನಾರ ಕೊಟ್ಟರು ಕೊಡ್ಬೋದೇನೋ. ಪುನಃ ಆಟಗಳೆಲ್ಲ ಎಷ್ಟು ನೋಡಿಲ್ಲ ಕಣಪ್ಪ ನಾವು. ಅಲ್ಲಿ ಹೋದ್ರೂ ಏನು ಪ್ರಯೋಜನಕಾರಿ ಆಗಕ್ಕಿಲ್ಲ ಬಿಡು. ಸುಮ್ಮನೆ ಹೋಗಿ ನಾವು ವಾಪಸ್ ಬರ್ಬೇಕು ಅಷ್ಟೇ. ನೀನಿಯಾ ಈಗ ಆಯ್ತದೋ ಬಿಡ್ತದೋ, ನೀವು ಜೊತೆಗೆ ಹೋಗಿ ಅವ್ನು ತಪ್ಪಿಸ್ಕತಾನೆ ಅಂತ ಏನಾರ ನಿಂಗೆ ಭಯ ಇದ್ರೆ ಜೊತೆಗೆ ನೀವು ಹೋಗ್ಬಿಟ್ಟು ಜೊತೆಗೆ ಕೇಳ್ಕೊಂಡು ಅವ್ಳು ಏನು ಹೇಳ್ತದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರ್ರಿ. ಆಮೇಲೆ ಉಳಿದಿದ್ದು ನಿರ್ಧಾರ ಮಾಡ್ಕೊಳ್ಳಿವ್ರಂತೆ. ಅಯ್ಯಪ್ಪನ ತಗ ಮಂತಗನ ಕರ್ಕೊಂಡೋಗಿ ಕೇಳ್ರಿ. ಎಲ್ಲ ನೋಡು, ಎಲ್ಲ ನೋಡ್ಕೊಂಡು ನಿಂತವ್ರೆ, ಹೋಗ್ರಿ ಕರ್ಕೊಂಡು. ಏನೋ ಗಂಡನ ಮೇಲೆ ಇರೋ ಪಿರುತಿಗೆ ಕೊಟ್ಟರು ಕೊಡ್ಬೋದೇನೋ ಕಾಸ. ಆಕಿತ್ತದ ಮನೆ ಹೇಳಿ ಎಲ್ಲಿ ಕೊಡ್ತಾಳೆ ಸುಮ್ಮನೆ ಸರಜಿ. ಅವಳು ಮನೆ ಹೇಳಿ ಕತೆ ಏನು ಅಂತ ನನಗೆ ಗೊತ್ತಿಲ್ವೇ. ಊರಾಳು ಮಾಡ್ತಾಳೆ ಅವಳು, ಯಾರಿಗೂ 10 ರೂಪಾಯಿ ಬಿಚ್ಚಕ್ಕಿಲ್ಲ. ಕೊಟ್ಟು ಏಸೋ ಜನ ಕಳ್ಕೊಬಿಟ್ಟವ್ರು ಬಾ. ಅವಳು ಮಗಳು ಇಬ್ರು ಒಂದೇನೇನಿಯ. ಇವ್ನು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಿದ್ದ. ಸರಿಯಾಗಿ ಆಟ ಆಡಿಸ್ತಾ ಇದ್ರು ಇವ್ನಂತೂ ಪ್ಯಾಕ್ರೋ ನನ್ನ ಮಗ. ಇವ್ನು ಯಾವ್ಯಾವ ನನ್ನ ಮಗ ಆಗಿದ್ರೆ ಹಿಂಗೆ ಯಾಕೆ ಬಾಳನ್ ಬಾ. ಅಯ್ಯೋ ಇವ್ರ ಬಾಳಂತೂ ಆಳ ಬಿದ್ದೋಯ್ತು. ಮಮತಿದೂ ಹಂಗೆ ಆಯ್ತು, ಈ ಶಾರದಿನೂ ಹಂಗೆ ಆಯ್ತು. ಅಯ್ಯಯ್ಯಪ್ಪ ಇವ್ರ ಬಾಳುಗಳೇನೇ ಹಿಂಗೆ. ಮಮತಾ ಮಗಳದು ಏನೋ ಜೋರ್ ಗೊಳಿಯುಂದೇನೋ ಜಗಳ ನಡೀತಾ ಇತ್ತು ಕಣವ. ಇವ್ರದ್ದು ಅಲ್ಲ ಅಷ್ಟೇ ಕಣಕ್ಕ, ಇವ್ರದ್ದು ಸಂಸಾರಗಳು ಹಿಂಗೆ ಒಂಥರ ಕಿತ್ತೋದು ಫ್ಯಾಮಿಲಿ ಇವ್ರದ್ದು. ಸರಿ ನಡಿಲ್ಲ ನೀನು ಎಂಡ್ರ ತಕೋಗಣ. ನೀನು ಎಂಡ್ರು ದುಡ್ಡು ಕೊಟ್ರೆ ನೀನು ಅಲ್ಲೇ ಬಿಟ್ಬಿಟ್ಟು ಬರ್ತೀವಿ, ಇಲ್ಲಾಂದ್ರೆ ಒದ್ದೆ ಹೇಳ್ಕೊಂಡು ಹೋಯ್ತೀವಿ. ನಡಿಲ್ಲ ಅಣ್ಣ, ನಡಿಯೋಣ, ಇದೊಂದು ಚಾನ್ಸ್ ಕೊಡೋಣ, ನಡಿಯೋಣ ಕರ್ಕೊಂಡು. ನಡಿಲ್ಲ, ನಡಿ.